ಯಲಹಂಕದ ಕೋಗಿಲು ಲೇಔಟ್ ನಿವಾಸಿಗಳಲ್ಲಿ ಕಳೆದ 9 ದಿನಗಳಿಂದಲೂ ಕೂಡ ಈ ಭಾಗದ ಜನ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ಇವತ್ತು ಸಿಎಂ ಸಭೆ ಕೂಡ ಇದೆ. ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಒಂದು ಡೆಮಾಲಿಷನ್ ಪ್ರಕರಣ ತಲುಪುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿನ ನಿವಾಸಿಗಳು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ನೀವು ನೋಡ್ತಾ ಇರಬಹುದು, ಚಳಿಯನ್ನ ಕಾಯಿಸ್ಕೊಂಡು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಅವರೆಲ್ಲರೂ ಕೂಡ ಚಳಿ ಕಾಯಿಸ್ಕೊಂಡು ಈ ಭಾಗದಲ್ಲಿ ದಿನ ದೂಡ್ತಾ ಇರುವಂತದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಅಮ್ಮ, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಸೊ ವಯಸ್ಸಾಗಿದೆ ನಿಮ್ಗೆ, ಈ ಚಳಿಗಾಲದಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ? ಪ್ರಾಬ್ಲಮ್ ಅಂದ್ರೆ ಹೇಳಕ್ಕೆ ಅಸಹಾಯ. ಇಷ್ಟು ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡು ಕಣ್ಣಿಲ್ದವ್ರವ್ರೆ, ಕುಂಡ್ರವ್ರೆ, ಕೊಡವ್ರೆ, ಈ ಪರಿಸ್ಥಿತಿ ಕೊಟ್ಬಿಟ್ರಲ್ಲ, ಹೆಂಗ ಮಾಡೋದು? ನಾವು ಎಲ್ಲಿ ಹೋಗೋದು ಹೇಳಿ? ಇವತ್ತು ಹೊಸ್ತಾಗಿದ್ರೆ ಹೋಗ್ಲಿನ್ಬೋದು. 32 ವರ್ಷ ಇಲ್ಲಿ ಬಂದಿ ನಾವು. 32 ವರ್ಷದಿಂದ ರಾತ್ರಿ ರಾತ್ರಿ ಗುಡ್ತಾಕೊಂಡಿದ್ದ ನ್ಯಾಯನ, ಧರ್ಮ ಕರ್ಮ ಬೇಡ. ಈ ಮಕ್ಕಳ ನೋಡ್ಬಾರ್ದು. ಇವ್ರಿಗೆ ಇಷ್ಟು ಕರ್ಣ ಇಲ್ವಾ? ಹಿಂಗ್ ಮಾಡಿದ್ರೆ ಹೆಂಗಲ್ಲೋಗೋಣ ನಾವು? ಊರುಗಳ ಕಡೆ ಏನಾನ ಇದ್ರೆ ಹೋಗ್ರಿ ಬಿಡಪ್ಪ, ಇಲ್ಲಿ ಹೊಡೆದಾಕ್ಬಿಟ್ಟು ಊರುಗಳ ಕಡೆ ಹೋಗೋಣ. ಊರಲ್ಲಿ ಏನಿಲ್ಲ, ಏನಿಲ್ಲ. ಇವತ್ತು ಹೊಸ್ತಾಗಾರ ಬಂದಿದ್ರೆ ಹೋಗ್ಲಿನ್ಬೋದು. ವಾರ 15 ದಿವಸ. 32 ವರ್ಷ ಆಯ್ತು ನಾವು ಬಂದು ಇಲ್ಲಿಗೆ. 32 ವರ್ಷದ ಇಷ್ಟು ಮಕ್ಳು ಕಟ್ಕೊಂಡು ಇಷ್ಟು ಕುಳ್ರು ಅಲ್ಲಿ ಆಗೋರವ್ರೆ, ಆಗದೆ ಇರೋರವ್ರೆ, ಕಣ್ ಕಾಣೋರವ್ರೆ, ಕಾಣದೇ ಇರೋರವ್ರೆ. ಇಂಥ ಪರಿಸ್ಥಿತಿ ಇಂಥ ನಮ್ಗಿಂತ ಕಷ್ಟ ಕೊಟ್ರೆ ನಾವ್ ಹೆಂಗ್ ಬದುಕನ ಹೇಳಿ? ನಾವ್ ಯಾವ ತರ ಇರೋದು? ಈ ಚಳಿ ತಡಿಯಕ್ಕಾಯ್ತದ? ಚಳಿ ಕಾಲದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಈ ತರ ಮಾಡೋರಲ್ಲ. ನಮ್ಮ ಮಕ್ಕಳ ಕಟ್ಕೊಂಡು ಎಲ್ಗೋಗೋಣ? ಇಷ್ಟು ಮಕ್ಕಳೆಲ್ಲ ಕಟ್ಕೊಂಡು ಎಲ್ಗೋಗೋಣ ಹೇಳಿ? ಸರ್ಕಾರಿ ಜಾಗದಲ್ಲಿ ನೀವು ಅಕ್ರಮವಾಗಿ ಮನೆ ಕಟ್ಕೊಂಡಿದೀರಿ ಅಂತ ಸರ್ಕಾರ ಹೇಳುತ್ತೆ. ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದೀವಿ, ಇಲ್ಲ ಅಂತ ಇಲ್ಲ. ಸರಿ, ಸರ್ಕಾರಿ ಜಾಗದಲ್ಲಿ ಕಟ್ಟಿದ್, ಸೌಕರ್ಯಗಳ ಜಾಗದಲ್ಲಿ ಕಟ್ಟಿದ್ ನಮ್ಮನ್ನ ಯಾಕೆ ಪರಿಸ್ಥಿತಿ ಕೊಡ್ತಾರೆ? ಇಲ್ಲ ಎಲ್ಲ ಒಂದ್ ಕೆಲಸ ಮಾಡ್ರಿ, ಇಲ್ಲಿರೋ ಜನನೆಲ್ಲ ಇಲ್ಲೇ ಗುಂಡಿ ತೊಗೊಂಡು ಮುಚ್ಚಿಬಿಡ್ರಿ. ಅವರೇ ಸಮಾಧಾನ, ಸರ್ಕಾರಿಯವರೇ ಇರ್ಲಿ, ನಮಗ್ ಬೇಡ. ಇವಾಗ ಮಕ್ಕಳು ಕಟ್ಕೊಂಡು ಎಲ್ಲೋಗೋಣ? ಈ ಸಾಮಾನ್ಯ ಹೆಂಗೆ ಎತ್ಕೊಂಡು, ಸರಂಜಿ ಹೆಂಗೆ ಎತ್ಕೊಂಡು, ಮಕ್ಕಳು ಮರಿ ಕಟ್ಕೊಂಡು ಎಲ್ಲೋಗೋದು? ನಾವ್ ಎಲ್ಲಿ ಬೀಳಿ ಎಲ್ಲಿ ಸಾಯೋದು? ಏನೋ ನಾವು ಊರೊಳಗೆಲ್ಲ ದೇವ್ರೇ ಪರಮಾತ್ಮ ಅಂತ ಭಿಕ್ಷಾ ಮಾಡ್ಕೊಬತ್ತೀರಿ. ಕೈಲಿ ಆಗೋರು ಇರ್ತೀವಿ, ಆಗದೆ ಇರೋರು ಇರ್ತಾರೆ, ಮುತೂರು ಇರ್ತಾರೆ, ಮೋಟ್ರ್ ಇರ್ತಾರೆ. ಇಷ್ಟು ಜನದಲ್ಲಿ ಇವಾಗ ಹೋಗಿ ನೀವು ಅಂದ್ರೆ ಅದು ಏಕ್ತಮ್ ಹಿಂಗ್ ಹಾಕ್ಬಿಟ್ರೆ ನಾವ್ ಎಲ್ಲಿ ಹೋಗೋಣ? ನಮ್ ಪರಿಸ್ಥಿತಿ ಏನಾಗಬೇಕು? ಊಟಕ್ಕೆ ಏನ್ ಮಾಡುದು? ಹಾಲು ಕುಡಿಯೋ ಮಕ್ಳು ಇರ್ತಾರೆ. ಸರ್ಕಾರ ಕೇಳ್ತೀವಿ, ಇದೇ ಜಾಗ ನಮಗ್ ಬೇಕು ತಾಯಿ, ಇನ್ಯಾವುದು ಬೇಡ ನಮ್ಗೆ, ಇದನ್ನ ಕಟ್ಕೊಟ್ರೆ ಸಾಕು. ಬೇರೆ ಎಲ್ಲೂ ಈಗ ಕಳಿಸ್ತೀವಿ ಅಂದ್ರೆ ಹೋಗಲ್ವಾ? ಎಲ್ಲೂ ಇವಾಗ 30 ವರ್ಷದಿಂದ ಇದ್ದೀವಿ, 32 ವರ್ಷದಿಂದ ಇದ್ದೀವಿ. ಎಲ್ಲಿ ಹೋಗಂದ್ರೆ ನೀರ್ ಇರ್ತದೋ ಇರಲ್ವೋ, ಕಲ್ಲು ಮುಣ್ಣು ಆಗಲ್ಲ ಅಲ್ಲಿ ಹೋಗೋದಕ್ಕೆ. ಬಸ್ ಇರ್ತವೋ ಇರಲ್ವೋ? ಈ ಮಕ್ಕಳು ಕಟ್ಕೊಂಡು ಬಸ್ 2-3 ಮಕ್ಳವಲ್ಲ, ಮಕ್ಳನ್ನ ಎತ್ಕೊಂಡು ಹೆಂಗ್ ಬಸ್ ಹೊತ್ತಕ್ಕಾಯ್ತದೆ? ನಾವು ಬಸ್ಗೆ ನಡ್ಕೊಂಡ್ ಬರಕಾಯ್ತದ? ಇಲ್ಲಿದ್ರೆ ಸ್ವಲ್ಪ ಏನೋ ಹತ್ರ ಆಗದೆ. ನಮ್ಗೆ ಇದೇ ಅನುಕೂಲ, ನಮ್ಗೆ ಇದೇ ಜಾಗ ಬೇಕು. ಏನ್ ಮಾಡೋ ಸುಮ್ಮನೆ ಬಡವ್ರದ್ದು ಹಿಂಗ ಆಗೋಯ್ತು. ಬಡವ್ರದ್ದು ಎಲ್ಲ ಫುಟ್ಪಾತ್ ಬಂದ್ಬಿಟ್ಟವ್ರೆ, ಇರೋ ಮನೆಯಲ್ಲೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಚಳಿಯಲ್ಲಿ ಗಾಳಿಯಲ್ಲಿ ಪಾಪ ವನವಾಸ ಪಡ್ತಾವ್ರೆ. ಊಟ ಇಲ್ಲ, ನಾಷ್ಟ ಇಲ್ಲ, ವನವಾಸ ಪಡ್ತಾವ್ರೆ. ಅವ್ರಿಗೇನೋ ಒಂದು ಪರಿಹಾರ ಮಾಡಿಕೊಟ್ರೆ ಗೌರ್ಮೆಂಟ್ ಇಂದ ಒಂದು ಅನುಕೂಲ ಆಗುತ್ತೆ ಅಷ್ಟೇ. ಜಮೀರ್ ಸಾಬ್ ಬಂದ್ರು, ಅವ್ರು ಬಂದು ಇವತ್ತು 2 ಗಂಟೆಗೆ ಏನಂತ ಪರಿಹಾರ ಹೇಳ್ತಾರಂತ. ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಬೇರೆ ಕಡೆ ಕೊಡ್ತೀರಂತ ಹೇಳಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ ಏನೂನು. ಇವಾಗ ಏನ್ ಹೇಳ್ತಾರೋ ಅವ್ರು ಬಂದ್ರೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಬರ್ತಾರಂತ 2 ಗಂಟೆಗೆ. ಅವ್ರು ಹೇಳಿದ್ರೆ ನಮ್ಗೆ ಭರೋಸಾ ಐತೆ. ಇದು ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಎಲ್ಲಾದ್ರೂ ನಮಗೆ ಜಾಗ ಕೊಟ್ರೆ ನಾವು ಅಲ್ಲೆಲ್ಲ ಹೋಗೋದಿಲ್ಲ, ನಮ್ಗೆ ಇದೇ ಜಾಗದಲ್ಲಿ ಸೂರನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಮಾತನ್ನ ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಸೊ ಸರ್ಕಾರ ಸಿಎಂ ನೇತೃತ್ವದ ಸಭೆ ಬಳಿಕ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.